ಕಾಟೇರ 50ನೇ ದಿನದ ಸಂಭ್ರಮಾಚರಣೆ. ಸೊ ಪ್ರಸನ್ನ ಚಿತ್ರಮಂದಿರದಲ್ಲಿ ನಡೆದಂತ ಕಾರ್ಯಕ್ರಮದ ವೇದಿಕೆಯಲ್ಲೇ ವಿವಾದವನ್ನ ಪ್ರಸ್ತಾಪಿಸಿದ್ರು ದರ್ಶನ್ ಅವರು. ಕೊಟ್ಟಿದ್ದು ಬಿಟ್ಟಿದ್ದು ಹೇಳಬಾರ್ದು, ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು, ಒಂದ್ಸಲ ಆಗಿರೋದ್ರಿಂದ ಬುದ್ಧಿ ಕಲ್ತಿಲ್ಲ, ಇವತ್ತಗಡೆ ಅಂತ ಟಾಂಗ್ ಕೊಟ್ಟಿದ್ದಾರೆ ದರ್ಶನ್ ಅವರು. ಅಯ್ಯೋ ತಗಡೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು. ಭಗವಂತ ಯಾಕಂದ್ರೆ ಇದೇ ಸರಿ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಹೇಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ. ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ನೀನ್ ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್, ಮಾಡ್ಬೋದಾಗಿತ್ತಲ್ಲ. ಟೈಟಲ್ ನಾನ್ ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ. ಬನ್ನಿ ಡಾಕ್ಟರ್, ಏನಕ್ಕೆ ಕ್ಲಾರಿಫಿಕೇಶನ್ ಕೊಡಕ್ ಬೇಕಲ್ಲ, ಯಾಕಂದ್ರೆ ನಾವೆಲ್ಲ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೆ ಮಾತಾಡ್ಬೇಕು. ಟೈಟಲ್ ಸ್ವಲ್ಪ ಕತೆ ನೀವ್ ಹೇಳಿ ಸ್ವಾಮಿ. ಮದಗಜ ಟೈಟಲ್ ರಾಮಮೂರ್ತಿ ಸರ್ ಹತ್ರ ಇತ್ತು, ಅದು ತಗೊಳ್ಬೇಕಾದ್ರೆ ಕಾಟೇರ ಟೈಟಲ್ನ ಉಮಾಪತಿ ಸರ್ ಕೊಟ್ಟರು. ಮದಗಜ ಟೈಟಲ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮಮೂರ್ತಿ ಸರ್ ಕೊಟ್ಟರು. ಥ್ಯಾಂಕ್ ಯು ರಾಮಮೂರ್ತಿ ಸರ್. ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರು ಕೂಡ ಮಾತಾಡ್ತೀವಿ, ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಟ್ರೆ ಕರೆಕ್ಟ್ ಆಗಿ ಕೊಡ್ಬೇಕು ಅಂತ. ಆ ಟೈಟ್ಲ್ ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ದೀನ ಫಸ್ಟ್? ನಮ್ಮ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡ್ಸಕ್ಕೆ ಹೇಳಿದ್ರಿ, ಬಟ್ ನನ್ನ ಬ್ಯಾನರ್ನಲ್ಲಿ ಇರ್ಲಿಲ್ಲ ಜಾಗ ಅಂತ ನಾನು ಹೇಳ್ತೀನಿ. ಆಯ್ತು, ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗಿದೆ, ರಿಜಿಸ್ಟರ್ ಮಾಡಿಸು ಅಂತ ಅಲ್ಲೇ ಹೇಳಿದ್ವಿ, ಟೈಟಲ್ ಕೊಟ್ಟಿದ್ದೀವಿ. ಯಾಕಪ್ಪ ಬಂದು ನಮ್ ಕೈಲೇ ಯಾಕೆ ಗುಮ್ಮಿಸ್ಬೇಕು? ಗುಮ್ಮಿಸ್ಕೋಬೇಡ, ಎಲ್ಲ ಇದೆಯಾ ಚೆನ್ನಾಗಿದೆಯಾ ಅಲ್ಲೇ ಇತ್ತು ತಪ್ಪದು. ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್, ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ ಅಷ್ಟೇ ಏನಿಲ್ಲ. ಯಾಕಂದ್ರೆ ಕೆಲವ್ರು ಹೇಳಿದ್ರು ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ, ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು. ಭಗವಂತ ಯಾಕಂದ್ರೆ ಇದೇ ಸರಿ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಹೇಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ. ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ನೀನ್ ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್, ಮಾಡ್ಬೋದಾಗಿತ್ತಲ್ಲ. ಟೈಟಲ್ ನಾನ್ ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ. ಬನ್ನಿ ಡಾಕ್ಟರ್, ಏನಕ್ಕೆ ಕ್ಲಾರಿಫಿಕೇಶನ್ ಕೊಡಕ್ ಬೇಕಲ್ಲ, ಯಾಕಂದ್ರೆ ನಾವೆಲ್ಲ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೆ ಮಾತಾಡ್ಬೇಕು. ಟೈಟಲ್ ಸ್ವಲ್ಪ ಕತೆ ನೀವ್ ಹೇಳಿ ಸ್ವಾಮಿ. ಮದಗಜ ಟೈಟಲ್ ರಾಮಮೂರ್ತಿ ಸರ್ ಹತ್ರ ಇತ್ತು, ಅದು ತಗೊಳ್ಬೇಕಾದ್ರೆ ಕಾಟೇರ ಟೈಟಲ್ನ ಉಮಾಪತಿ ಸರ್ ಕೊಟ್ಟರು. ಮದಗಜ ಟೈಟಲ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮಮೂರ್ತಿ ಸರ್ ಕೊಟ್ಟರು. ಥ್ಯಾಂಕ್ ಯು ರಾಮಮೂರ್ತಿ ಸರ್. ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರು ಕೂಡ ಮಾತಾಡ್ತೀವಿ, ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಟ್ರೆ ಕರೆಕ್ಟ್ ಆಗಿ ಕೊಡ್ಬೇಕು ಅಂತ. ಆ ಟೈಟ್ಲ್ ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ದೀನ ಫಸ್ಟ್? ನಮ್ಮ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡ್ಸಕ್ಕೆ ಹೇಳಿದ್ರಿ, ಬಟ್ ನನ್ನ ಬ್ಯಾನರ್ನಲ್ಲಿ ಇರ್ಲಿಲ್ಲ ಜಾಗ ಅಂತ ನಾನು ಹೇಳ್ತೀನಿ. ಆಯ್ತು, ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗಿದೆ, ರಿಜಿಸ್ಟರ್ ಮಾಡಿಸು ಅಂತ ಅಲ್ಲೇ ಹೇಳಿದ್ವಿ, ಟೈಟಲ್ ಕೊಟ್ಟಿದ್ದೀವಿ. ಯಾಕಪ್ಪ ಬಂದು ನಮ್ ಕೈಲೇ ಯಾಕೆ ಗುಮ್ಮಿಸ್ಬೇಕು? ಗುಮ್ಮಿಸ್ಕೋಬೇಡ, ಎಲ್ಲ ಇದೆಯಾ ಚೆನ್ನಾಗಿದೆಯಾ ಅಲ್ಲೇ ಇತ್ತು ತಪ್ಪದು. ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್, ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ ಅಷ್ಟೇ ಏನಿಲ್ಲ. ನನ್ನ ಸಹೋದ್ಯೋಗಿ ಫಿಲ್ಮ್ ಬ್ಯೂರೋ ಇಂದ ಹರೀಶ್ ಸೀನಪ್ಪ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಹರೀಶ್, ಏನು ನಿಲ್ಲಲ್ವಾ ಅಂತ ಉಮಾಪತಿ ವರ್ಸಸ್ ದರ್ಶನ್ ಅನ್ನುವಂಥದ್ದು, ಬೇಕು ಅಂತ ಉಮಾಪತಿ ಅವರು ಜಗಳಕ್ಕೆ ಇಳಿತಾ ಇದ್ದಾರಾ? ಏನು ಕತೆ ಇದು ಹರೀಶ್? ಅರುಣ್, ಏನಂತಂದರೆ ಕಳೆದ ಕೆಲವು ದಿನಗಳ ಹಿಂದೆ ಉಮಾಪತಿ ಅವರು ಮಾತಾಡಿದರು. ಅಂದರೆ ಕಾಟೇರ ಸಿನಿಮಾ ರಿಲೀಸ್ ಆಗಿ ಒಂದು ಆಡಿಯನ್ಸಿಂದ ರೆಸ್ಪಾನ್ಸ್ ಪಡ್ಕೊಂಡ ಬಳಿಕ ಉಮಾಪತಿ ಅವರು ಮಾತಾಡಿದರು. ಅಂದರೆ ಕಾಟೇರ ಸಿನಿಮಾದ ಕಥೆಯನ್ನು ನಾನು ಮಾಡಿಸಿದ್ದು, ಆ ಟೈಟಲ್ ಕೂಡ ನಾನು ರಿಜಿಸ್ಟರ್ ಮಾಡಿಸಿದ್ದು. ಸೊ ಹಾಗಾಗಿ ಕಾಟೇರ ಸಿನಿಮಾ ಗೆದ್ದಿರೋದು ಭಾಳ ಖುಷಿ ಕೊಟ್ಟಿದೆ ನನಗೆ. ಅಂದರೆ ನನ್ನ ಜಡ್ಜ್ಮೆಂಟ್ ಕರೆಕ್ಟಾಗಿದೆ, ನಾನು ಆಡಿದ ಲೆಕ್ಕಾಚಾರ ಅಥವಾ ನಾನು ಮಾಡಿಸಿದಂಥ ಕತೆ ಗೆದ್ದಿದೆ ಅಂತಂದರೆ ಆ ಗೆಲುವು ನಂದು ಅನ್ನೋ ಥರ, ಅಥವಾ ಆ ಗೆಲುವಲ್ಲಿ ಅಂದರೆ ನನ್ನ ಯೋಚನೆಗಳು ಕರೆಕ್ಟಾಗಿದೆ ಅನ್ನೋ ನಿಟ್ಟಲ್ಲಿ ಉಮಾಪತಿಯವರು ಮಾತಾಡಿದರು. ಸೊ ಅದಾದ ಬಳಿಕ ಮೊನ್ನೆ ದರ್ಶನ್ ಅವರ ಬರ್ತಡೇ ದಿನ ಸಿಂಧೂರ ಲಕ್ಷ್ಮಣ
ಲಕ್ಷ್ಮಣ ಸಿನಿಮಾ ಅನೌನ್ಸ್ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಕೂಡ ಉಮಾಪತಿ ಅವರು ಮಾತಾಡ್ತಾರೆ, ಅಂದರೆ ಕಾಟೇರ ಸಿನಿಮಾ ನಾನು ಮಾಡಬೇಕಾಗಿತ್ತು, ಸೊ ಅದನ್ನು ಬೇರೆ ನಿರ್ಮಾಣ ಸಂಸ್ಥೆಗೆ ಮಾಡಿದ್ರು. ಅದಾದ ನಂತರ ಸಿಂಧೂರ ಲಕ್ಷ್ಮಣ ಕೂಡ ನಾನೇ ಮಾಡಬೇಕಾಗಿತ್ತು. ಸೊ ಸಿಂಧೂರ ಲಕ್ಷ್ಮಣ ಕಥೆನ ರಾಬರ್ಟ್ ಟೈಮಲ್ಲೇ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಆ ಒಂದು ಸಂದರ್ಭದಲ್ಲಿ ನನ್ನ ಜೋಬಲ್ಲಿ ಹೈದರಾಬಾದ್ನಲ್ಲಿ ಶೂಟಿಂಗ್ ನಡೀತಾರಂಥ ಒಂದು ಸಂದರ್ಭದಲ್ಲಿ ನನ್ನ ಜೋಬಲ್ಲಿ ಏನು ದುಡ್ಡಿತ್ತು ಆ ದುಡ್ಡನ್ನು ಇಬ್ಬರಿಗೂ, ಅಂದರೆ ನಿರ್ದೇಶಕ ತರುಣ್ ಸುಧೀರು ಮತ್ತು ನಟ ದರ್ಶನ್ ಅವ್ರಿಗಿಬ್ರಿಗೂ ಕೂಡ ಅಡ್ವಾನ್ಸನ್ನು ಕೊಟ್ಟಿದ್ದೆ ನಾನು ಅಂತ ಅಂದ್ಬಿಟ್ಟು ಕಳೆದ ಒಂದು 2-3 ದಿನಗಳ ಹಿಂದೆ ಅದ್ರ ಬಗ್ಗೆ ಮಾತಾಡಿದರು. ಸೊ ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ವೈರಲ್ ಆಗ್ತಾ ಇತ್ತು. ಅಂದರೆ ಎರಡೂ ಸಿನಿಮಾಗಳು ಉಮಾಪತಿಯವರ ಬ್ಯಾನರ್ಗೆ ಮಾಡಬೇಕಾಗಿದ್ದು, ಉಮಾಪತಿಯವರು ಮಾಡಬೇಕಾಗಿರೋಂಥ ಸಿನಿಮಾಗಳಿಗೆ ಬೇರೆ ಬೇರೆಯವರ ಪಾಲಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಾ ಇತ್ತು. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ದರ್ಶನ್ ಅವರು ಇವತ್ತು ಖುದ್ದಾಗಿ ಉತ್ತರವನ್ನು ಕೊಟ್ಟಿರುವಂಥದ್ದು. ಸೊ ಆ ಸಂದರ್ಭದಲ್ಲಿ ಏನೇನು ಆಯಿತು ಅನ್ನೋದ್ರ ಬಗ್ಗೆ ದರ್ಶನ್ ಅವರು ವೇದಿಕೆ ಮೇಲೆ, ಅಂದರೆ ಇವತ್ತು ಕಾಟೇರ ಸಿನಿಮಾದ ಒಂದು ಸಕ್ಸಸ್ ಸಂಭ್ರಮವನ್ನು ಹಂಚ್ಕೊಳ್ಳಿಕ್ಕೆ ಇಡೀ ಚಿತ್ರತಂಡ ಒಂದು ಕಡೆ ಸೇರಿತ್ತು. ಆ ಒಂದು ಸಂದರ್ಭದಲ್ಲಿ ಏನೆಲ್ಲ ಆಯಿತು ಆ ಜರ್ನಿಲಿ ಅನ್ನೋಂಥದ್ದನ್ನು ಹೇಳಿದ್ದಾರೆ. ಇನ್ನು ನಿರ್ದೇಶಕ ತರುಣ್ ಸುಧೀರ್ ಕೂಡ ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಾರೆ. ಅವರು ಹೇಳ್ತಾ ಇರುವಂಥದ್ದು, ನಾನು ಇದುವರೆಗೂ ಯಾವುದೇ ರೀತಿಯ ನಿರ್ಮಾಪಕರನ್ನ ಅಪ್ರೋಚ್ ಮಾಡೋದಕ್ಕೆ ಹೋಗಿಲ್ಲ. ಸೊ ದರ್ಶನ್ ಅವರು ಯಾರು ನಿರ್ಮಾಪಕರು ಹೇಳ್ತಾರೆ, ಯಾವ ನಿರ್ಮಾಪಕರ ಜೊತೆ ಮಾತಾಡ್ಲಿಕ್ಕೆ ಹೇಳ್ತಾರೆ, ಸೊ ಅವ್ರ ಹತ್ರ ಹೋಗಿ ನಾನು ಮಾತಾಡೋವಂಥದ್ದು ಅಥವಾ ಅವ್ರಿಗೆ ಕತೆ ಹೇಳೋವಂಥದ್ದು ಅಥವಾ ಅವರು ನಿರ್ಮಾಣದ ಸಂಸ್ಥೆ ಜೊತೆ ಕೈ ಜೋಡಿಸಿ ಕೆಲಸ ಮಾಡೋವಂಥದ್ದು ಮಾಡ್ತಾ ಇದ್ದೀನಿ. ಸೊ ಇದು ಕಂಪ್ಲೀಟಾಗಿ ದರ್ಶನ್ ಅವರು ಏನು ನಿರ್ಧಾರ ತೊಗೊಂಡಿದ್ದಾರೆ ಅದ್ರ ಪ್ರಕಾರ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಮಾತನ್ನು ತರುಣ್ ಸುಧೀರ್ ಅವರು ಕೂಡ ಕ್ಲಿಯರ್ ಮಾಡಿರುವಂಥದ್ದು. ಅರುಣ್, ಓಕೆ ಹರೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ, ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು. ಭಗವಂತ ಯಾಕಂದ್ರೆ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಹೇಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ. ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನ್ ಮಾಡಿಸ್ತಾನೆ, ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್, ಮಾಡ್ಬೋದಾಗಿತ್ತಲ್ಲ. ಟೈಟಲ್ ನಾನ್ ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ. ಬನ್ನಿ ಡೈರೆಕ್ಟರ್, ಏನಕ್ಕೆ ಅಂದ್ರೆ ಕ್ಲಾರಿಫಿಕೇಶನ್ ಕೊಡಕ್ ಬೇಕಲ್ಲ. ಯಾಕಂದ್ರೆ ನಾವೆಲ್ಲ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೇ ಮಾತಾಡ್ಬೇಕು. ಟೈಟಲ್ ಸ್ವಲ್ಪ ಕತೆ ನೀವ್ ಹೇಳಿ ಸ್ವಾಮಿ. ಮದಗಜ ಟೈಟ್ಲು ರಾಮಮೂರ್ತಿ ಸರ್ ಹತ್ರ ಇತ್ತು. ಅದು ತಗೊಳ್ಬೇಕಾದ್ರೆ ಕಾಟೇರ ಟೈಟ್ಲನ್ನ ಉಮಾಪತಿ ಸರ್ ಕೊಟ್ಟರು. ಮದಗಜ ಟೈಟ್ಲನ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮಮೂರ್ತಿ ಸರ್ ಕೊಟ್ಟರು. ಥ್ಯಾಂಕ್ ಯು ರಾಮಮೂರ್ತಿ ಸರ್. ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರು ಕೂಡ ಮಾತಾಡ, ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಟ್ರೆ ಕರೆಕ್ಟ್ ಆಗಿ ಕೊಡ್ಬೇಕು ಅಂತ. ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ದೀನ ಫಸ್ಟ್? ನಮ್ಮ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡ್ಸಕ್ಕೆ ಹೇಳಿದ್ರಿ, ಬಟ್ ನನ್ನ ಬ್ಯಾನರ್ನಲ್ಲಿ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತಿದ್ದೆ. ಆಯ್ತು, ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗಿದೆ, ರಿಜಿಸ್ಟರ್ ಮಾಡಿಸು ಅಂತ ಅಲ್ಲೇ ಹೇಳಿದ್ವಿ, ಟೈಟ್ಲ್ ಕೊಟ್ಟಿದ್ದೀವಿ. ಯಾಕಪ್ಪ ಬಂದು ನಮ್ ಕೈಲೇ ಯಾಕೆ ಗುಮ್ಮಿಸ್ಬೇಕು? ಗುಮ್ಮಿಸ್ಕೋಬೇಡ, ಎಲ್ಲ ರೀತಿಯ ಚೆನ್ನಾಗಿದೆ ಅಲ್ಲೇ ಇತ್ತು ತಪ್ಪದು. ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್ ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ ಅಷ್ಟೇ.